ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಗೆಳೆಯರಿಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಛಲವಾದಿ ವೇದಿಕೆ ಆಶ್ರಯದಲ್ಲಿ ನಾವು ಈ ಬರತಕ್ಕಂಥ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರಿಗೆ ಬೆಂಬಲ ಸೂಚಿಸಬೇಕು ಅಂತೇಳಿ ನಮ್ಮ ಎಲ್ಲ ತಾಲೂಕಿನ ಕ್ಷೇತ್ರದ ನೆಲಮಂಗಲ ಕ್ಷೇತ್ರ ಎಲ್ಲ ಧುರೀಣರು ಒಗ್ಗಟ್ಟಾಗಿ ಸೇರಿ ನಿರ್ಣಯ ಮಾಡಿ ಇವತ್ತಿನ ದಿನ ಮಾಧ್ಯಮದ ಮೂಲಕ ನಾವು ಒಂದು ನಮ್ಮ ಜನಾಂಗಕ್ಕೆ ಒಂದು ಇದನ್ನು ಕೊಡಬೇಕು ಅಂತೇಳಿ ಸಂದೇಶ ಕೊಡಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಕರ್ನಾಟಕ ರಾಜ್ಯ ಛಲವಾದಿ ಮಹಾವೇದಿಕೆ ಮತ್ತು ನೆಲಮಂಗಲ ಛಲವಾದಿ ವೇದಿಕೆ ಎರಡೂ ಕೂಡ ಈ ಜನಾಂಗದ ಅಭಿವೃದ್ಧಿಗೋಸ್ಕರ ಈ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ. ನಾವು ಈ ನೆಲಮಂಗಲ ಕ್ಷೇತ್ರದ ಹಾಲಿ ಜನಪ್ರಿಯ ಶಾಸಕರು ಮತ್ತು ನಮ್ಮ ರಾಜ್ಯದ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಮ್ಮ ಎಲ್ಲ ಬೆಂಬಲವನ್ನು ಕೊಡಬೇಕು ಮತ್ತು ಈ ಬರುತ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾ ರಾಮಯ್ಯನವ್ರಿಗೆ ನಮ್ಮ ಜನಾಂಗದ ಎಲ್ಲ ಅವರಿಗೆ ಬೆಂಬಲ ಕೊಟ್ಟು ಅತ್ಯಧಿಕ ಮತಗಳಿಂದ ಜಯಗಳಿಸಿ ನಮ್ಮ ಕ್ಷೇತ್ರದ ಶಾಸಕರಾದ ಎನ್ ಶ್ರೀನಿವಾಸರವರಿಗೆ ನಮ್ಮೆಲ್ಲ ಬೆಂಬಲ ಸೂಚಿಸಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಅದರಂತೆ ನಾವು ಇವತ್ತು ಈ ಮೂಲಕ ನಮ್ಮ ಜನಾಂಗ ಅವರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ದಿನಾಂಕ 20/4/2024 ಮಾನ್ಯ ಶನಿವಾರ ಕ್ಷೇತ್ರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದ ಸಮಾವೇಶವನ್ನು ಅವರೇ ನಿರ್ಣಯ ಮಾಡಿದ್ದಾರೆ. ಅವ್ರ ಜೊತೆಗೂಡಿ ನಾವೆಲ್ಲ ಅವರ ನಿರ್ದೇಶನ ಮೇರೆಗೆ ನಾವೆಲ್ಲ ಒಂದು ಸಮಾವೇಶಕ್ಕೆ ನಮ್ಮ ಜನಾಂಗವನ್ನು ಕ್ರೋಢೀಕರಿಸಬೇಕು ಅಂತೇಳಿ ನಾವು ನಿರ್ಣಯ ಮಾಡಿ ಮಾನ್ಯ ಶಾಸಕರಿಗೆ ಕೈ ಬಲಪಡಿಸಬೇಕು ಉದ್ದೇಶದಿಂದ ನಾವು ಕ್ರಮ ಕೈಗೊಂಡಿದ್ದೀವಿ. ನಾವು ಸಂಪೂರ್ಣವಾದಂಥ 90% ಛಲವಾದಿ ಬಂಧುಗಳು ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಬೀಳ್ತವೆ. ಶಾಸಕರೀಗ ಅವರು ದಳದಿಂದ ಬಿಜೆಪಿಗೆ ಬೆಂಬಲ ಸಮನ್ವಯ ಬೆಂಬಲ ಕೊಟ್ಟಿರೋದ್ರಿಂದ ನಾವು ಅವ್ರ ಹಿಂದಗಡೆ ಯಾರು ಹೋಗೋದಿಲ್ಲ. ಇಲ್ಲ, ನಾವು ಈಗಾಗಲೇ ಶಾಸಕರು ಎನ್ ಶ್ರೀನಿವಾಸ್ ಅವರು ನಮ್ಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಈ ಏನು ಶನಿವಾರ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇದನ್ನ ಸಮಾವೇಶ ಕರೆದಿರೋದ್ರಿಂದ ಸಭೆ ನಿನ್ನೆ ಆಗಿದೆ. ಸಮಾವೇಶ ಮಾಡಬೇಕು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಎಲ್ಲ ನಮ್ಮ ಎಲ್ಲಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಛಲವಾದಿ ಬಂಧುಗಳಿದ್ದಾರೆ, ಅವ್ರನ್ನೆಲ್ಲನೂ ಕೂಡ ಈ ಸಮಾವೇಶಕ್ಕೆ ಬರಬೇಕು ಅಂತ ನಾವೆಲ್ಲ ತಾಲೂಕಿನ ಮುಖಂಡರುಗಳಿದ್ದೀವಿ. ಸೋಲೂರು ಹೋಬಳಿ ಇರ್ಬೋದು, ತ್ಯಾಮಗೊಂಡ ಹೋಬಳಿ ಇರ್ಬೋದು, ಸೋಂಪುರ ಹೋಬಳಿ ಇರ್ಬೋದು, ಕಸಬಾ ಹೋಬಳಿ ಇರ್ಬೋದು, ಎಲ್ಲ ಲೀಡರ್ಗಳು ಕೂಡ ನಾವು ಆಲ್ರೆಡಿ ಅವ್ರನ್ನೆಲ್ಲ ಚರ್ಚೆ ಮಾಡಿ ನಿರ್ದೇಶನ ಕೊಟ್ಟಿದ್ದೀವಿ. ಆ ಸಭೆಗೆ ಸಮಾವೇಶಕ್ಕೆ ಎಲ್ಲರನ್ನೂ ಕರ್ತಕ್ಕಂಥ ಕೆಲಸನ ನಾವು ಮಾನ್ಯ ಎನ್ ಶ್ರೀನಿವಾಸ್ ಅವರ ಶಾಸಕರ ಇದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ. ಸರ್, ನನಗೀಗ ಓಟ್ ಬೀಳೋದಕ್ಕೆ ನಾನು ಅವ್ರಿಗೆ ಸಭೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಧುರೀಣರನ್ನೆಲ್ಲ ಸಭೆ ಸೇರಿ ಒಂದು ಒಟ್ಟಾದ ಅಭಿಪ್ರಾಯಕ್ಕೆ ಬಂದು ನಾವು ಇವತ್ತಿನ ಈ ಪತ್ರಿಕಾ ಮಾಧ್ಯಮನ ನಡೆಸ್ತಾ ಇದ್ದೀವಿ. ಖಂಡಿತ ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷದವರಿರ್ತಾರೆ. ನಮ್ಮ ಎನ್ ಶ್ರೀನಿವಾಸ್ ಅವರು ಶಾಸಕರ ಬೆಂಬಲವಾಗಿ ನಿಂತಿರ್ತಾರೆ. ಅತ್ಯಧಿಕ ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಿಸಿ ರಕ್ಷಾರಾಮಯ್ಯವ್ರನ್ನ ಗೆಲ್ಸ್ಕೊಳ್ಳೋಂಥದ್ದನ್ನ ನಮ್ಮ ಜನಾಂಗ ಮಾಡ್ತಾರೆ. ನೆಲಮಂಗಲ ತಾಲೂಕು ಘಟಕ ಮಾತ್ರನಾ ಅಥವಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ? ಇಲ್ಲ, ನಾವಿಲ್ಲಿ ಸೇರ್ತಕ್ಕಂಥದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಮಾತ್ರ. ಇನ್ ಮಿಕ್ಕಿದೆಲ್ಲ ನಮ್ಮ ಮಹಾಸಭೆಗಳಿದಾವೆ, ಅಲ್ಲೆಲ್ಲ ತಾಲೂಕಿನ ಮತ್ತೆ ಜಿಲ್ಲೆನಲ್ಲಿ ಇರ್ತಾರೆ. ಅವ್ರವ್ರ ಇದನ್ನ ಅವ್ರು ಮಾಡ್ಕೊತಾರೆ. ತಾವು ಬಹಿರಂಗ ಬಗ್ಗೆ ಬೆಂಬಲ ಸೂಚಿಸಿದ್ದೀರಿ. ಹೌದು. ನಾವೆಲ್ಲ ಮಾನದಂಡದ ಮೂಲಕ ಅಂದ್ರೆ ಏನೆಲ್ಲ ಬೇಡಿಕೆ ಇಟ್ಕೊಂಡು ಬೆಂಬಲ ಸೂಚಿಸಿ ಇಲ್ಲ ಅಥವಾ ನಾರ್ಮಲ್ ಆಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿ? ಇಲ್ಲ, ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಡೀ ದೇಶದಲ್ಲಿ ಇದ್ದಾರೆ. ಅವರು ಮೊದಲಿಂದಲೂ ಕೂಡ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಕೂಡ ನಮಗೆ ಎಲ್ಲ ಸರ್ಕಾರ ಸವಲತ್ತುಗಳು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಮಾಡಿದ್ದಾರೆ.
ಸೊ ಆ ನಿರ್ಣಯದಲ್ಲಿ ನಮ್ದು ಯಾವುದೋ ಬೇಡಿಕೆಗಳಿಲ್ಲ. ಮಾನ್ಯ ಶಾಸಕರು ಈ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗಕ್ಕೂ ಕೂಡ ಅವರು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಕಂಕಣವಾಗಿ ಕಂಕಣ ತೊಟ್ಟು ನಿಂತಿದ್ದಾರೆ. ಸೊ ಆ ದೃಷ್ಟಿನಲ್ಲಿ ಮತ್ತೆ ಮಾನ್ಯ ಖರ್ಗೆ ಸಾಹೇಬರು ಈ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಇದನ್ನ ಮಾಡಿಕೊಂಡು ಎಲ್ಲ ಕಾಂಗ್ರೆಸ್ ಪಕ್ಷ ಏನ್ ನಿರ್ಣಯ ಕೈಗೊಳ್ತದೆ ಅದಕ್ಕೆಲ್ಲ ನಾವು ಭದ್ರಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಸರ್, ಹೋದ್ಸಲಿ ನೀವು ಒಂದು ಪಕ್ಷದ ಮೂಲಕ MLA ಚುನಾವಣೆ ಎದುರಿಸಿದ್ರ, ಈಗ ಆ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬಂದಿರೋದ ಅಥವಾ ಅದ್ರದ್ದು ಪಕ್ಷವನ್ನ ಕಾಂಗ್ರೆಸ್ಗೆ ಜೊತೆಗೂಡಿಸ್ಕೊಂಡು? ಇಲ್ಲ, ನಾನು ಈ ಕ್ಷೇತ್ರದಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು 2 ಸಾರಿ ಗೆದ್ದಿದ್ರು. ಅವರು ಏನೋ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ಅಂತೇಳಿ ನಾವು ಅವರಿಗೆ ಸ್ವಲ್ಪ ಈ ಜನಕ್ಕೆ ತಿಳುವಳಿಕೆ ಮಾಡಬೇಕು ಅಂತ ನಾನು ನಿಂತ್ಕೊಂಡಿದ್ದೆ. ನಂತರದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ದುರ್ಣಿಂದ್ರೆಲ್ಲ ನೀವು ನನಗೆ ಬೆಂಬಲ ಕೊಡಿ ಅಂದಾಗ ನಾನು ಬೆಂಬಲ ಕೊಟ್ಬಿಟ್ಟು ಒಂದು ಕಣದಿಂದ ಹಿಂದೆ ಸರಿದಿದ್ದೆ. ಈಗ ನಾನು ಆ ಪಕ್ಷದಲ್ಲಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ನಾನು. ಸರ್, ಇಲ್ಲ, ನಮ್ಮ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಪಕ್ಷ ನಮ್ಗೆ ಎಲ್ಲ ಸವಲತ್ತು ಕೊಟ್ಟಿರೋದ್ರಿಂದ ನಾವು ಅದರಲ್ಲೇ ಹೋಗ್ಬೇಕು ಅನ್ನೋದು ನಮ್ಮ ಜನಾಂಗದ ನಮ್ಮ ಮುಖಂಡರುಗಳ ಅಭಿಪ್ರಾಯ. ಹೌದು, ಸಂಪೂರ್ಣವಾಗಿ ನಿಮ್ಮ ಜನಾಂಗದವರು ನಿಮಗೆ ಬೆಂಬಲ ಖಂಡಿತ. ನಮ್ಮ ಜನಾಂಗದ ಎಲ್ಲ ಶಾಸಕರು ಸಹ ನಿಮ್ಮ ಜನಾಂಗದವರೇ, ಮಾಜಿ ಶಾಸಕರು ಸಹ ನಿಮ್ಮ ಜನಾಂಗದವರೇ. ಆದ್ರೂ ಕೂಡ ಇವತ್ತಿನ ಪರಿಸ್ಥಿತಿನಲ್ಲಿ ಅವರು ಇದಕ್ಕೆ ಬಿಜೆಪಿಗೆ ಹೋಗಿರೋದ್ರಿಂದ ನಮ್ಮ ಬಿಜೆಪಿಗೆ ನಮ್ಮ ಜನಾಂಗ ಯಾರು ಹೋಗಲ್ಲ, ಅವರಿಂದ ಹೋಗಲ್ಲ. ಮಾಜಿ ಶಾಸಕ ಇವರು ಕೇವಲ 9 ತಿಂಗಳಾಗಿದೆ.